ಹಂಗೆ ಲೈಕ್ ನಾನು 10th ಆದಮೇಲೆ ನಾನು ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅಂತಬಿಟ್ಟು ತುಂಬ ಆಸೆ ಇತ್ತು. ಮನೇಲಿ ನೋ, ನೀನು ಗಂಡು ಮಗು, ಇವಾಗ ನೀನು ಗಂಡಸು, ನೀನು ಗಂಡು ಥರ ಇರಬೇಕು, ಹೆಣ್ಣು ಥರ ಆಡಬಾರ್ದು ಅಂತಬಿಟ್ಟು ITಗೆ ಜಾಯಿನ್ ಮಾಡಿಸ್ಬಿಟ್ರು. ನನಗೊಂಚೂರು ಇಷ್ಟ ಇರಲಿಲ್ಲ. ನನ್ನ ಕರೆಂಟ್ ಅಂದ್ರೇ ಭಯ. ನಾನು ತುಂಬ ಸಾಫ್ಟು. ಅಲ್ಲಿ ಹೋಗ್ಬಿಟ್ಟು ಏನು ಮಾಡೋದು, ಸುಮ್ಮನೆ ತೇರಿ ಕೇಳ್ತಾ ಇದ್ದೆ, ಬರ್ತಾ ಇದ್ದೆ. ನನಗೇನೂ ಗೊತ್ತಿರಲಿಲ್ಲ. ಹಂಗೋ ಹಿಂಗೋ ಮಾಡಿಬಿಟ್ಟು ಅದು ಹೆಂಗೆ ಕಳೆದಿದ್ದೇನೋ ಗೊತ್ತಿಲ್ಲ. ಅದು ಮುಗೀತು. ನಾನು ಬಂದಿರೋದು ಬ್ಯಾಂಗ್ಳೂರಿಗೆ 2014-15 ಅನ್ಸುತ್ತೆ. 15-16 ಗೊತ್ತಿಲ್ಲ. ಅವತ್ತಿನ ದಿನ ಆಗಸ್ಟ್ 15 ನಾನು ಬ್ಯಾಂಗ್ಳೂರು ಬಂದೆ. ಫಸ್ಟು ನಾನು ಕಾಲಿಟ್ಟಿದ್ದು ಆಗಸ್ಟ್ 15. ಇಂಡಿಪೆಂಡೆನ್ಸ್ ಡೇ. ನಿಮಗೂ ನಿಮ್ಮ ಜೀವನಕ್ಕೆ ಸ್ವಾತಂತ್ರ್ಯ ಸಿಕ್ಬಿಡ್ತು ಅವತ್ತಿನ ದಿನ ಬಂದೋಳು ಮತ್ತೆ ಯಾವತ್ತೂ ನಾವು 100 ಕಡೆ ತಿರುಗ್ಬಿಟ್ಟು ನೋಡಿಲ್ಲ. ಇವತ್ತಿನವರೆಗೂ ಹೋಗಿಲ್ಲ? ಅಥವಾ ಅವರು ಒಂದಿನ ಅಕ್ಕನ ಮದುವೆ ಅಂತ ಬಿಟ್ಟು ಫುಲ್ ತಲೆ ಎಲ್ಲ ಕಟ್ಕೊಂಡ್ಬಿಟ್ಟು ಫುಲ್ ನಾನು ಹುಡುಗನ ಥರ ಹೋದೆ. ಅಲ್ಲಿಂದ ಓಡಿ ಬಂದ್ಬಿಟ್ಟೆ ಮದುವೆ ಮುಗಿಸ್ಕೊಂಡ್ಬಿಟ್ಟು. ಮತ್ತೆ ಅದಾದಮೇಲೆ ಲೈಕ್ ಮನೇಲಿ ಹಿಡ್ದಾಗ್ಬಿಡ್ತಾರೆ ಅಂತಬಿಟ್ಟು ಹೋಗೇ ಇಲ್ಲ. ಅವತ್ತಿನಿಂದ ಇವತ್ತಿನವರೆಗೂ ನೀವು ಹೋಗೇ ಇಲ್ಲ? ಹೋಗಿಲ್ಲ. ಅವರು ಕೂಡ ಅವತ್ತಿಂದ ಇವತ್ತಿನವರೆಗೂ ನನ್ನ ಮಗ ಹೇಗಿದ್ದಾನೆ ಏನು ನೋಡುವಂಥ ಪ್ರಯತ್ನನೂ ಮಾಡಲಿಲ್ಲ? ನನಗೆ ಕಾಲ್ ಮಾಡಿದರು, ಬಾ ಮನೆಗೆ, ಹಿಂಗೆಲ್ಲ ಮಾಡಿದ್ರೆ ಹಿಂಗೆ. ನಾನು ಈ ಥರ ಅಂತಬಿಟ್ಟು ಹೇಳಿದೆ. ಈ ಥರ ಮಾಡಿಸ್ಕೊಂಡಿದ್ದೀನಿ, ಈ ಥರ ಆಗ್ಬಿಟ್ಟಿದ್ದೀನಿ ಅಂತಬಿಟ್ಟು ಹೇಳಿದೆ. ನಮ್ಮ ಪಾಲಿಗೆ ನೀನಿಲ್ಲ, ನಮ್ಮ ಹೆಸರಾದ್ರೂ ತೆಗೆದ್ಬಿಟ್ಟಿದ್ಯಾ, ನೀನೆಲ್ಲೋ ಸತ್ತೋಗಿದ್ದೀಯಾ ಅಂತಬಿಟ್ಟು ನಾವು ತಿಳ್ಕೊಂಬಿಡ್ತೀವಿ. ಲೈಕ್ ಮತ್ತೆ ನೀನು ನಮ್ಮ ಕಣ್ಮುಂದೆ ಕಾಣಿಸ್ಬೇಡ. ಸ್ವಲ್ಪ ದಿನ ಆದಮೇಲೆ ಎಲ್ಲರೂ ಮರ್ತೋಗ್ಬಿಡ್ತಾರೆ. ದಿನ ಸಾಯೋರ್ಗೆ ಆಳೋರು ಯಾರು, ಹೌದಲ್ವಾ? ಎಲ್ಲರೂ ಮರ್ತೋಗ್ಬಿಡ್ತಾರೆ. ನಾವಂತರೂ ನಿಮ್ಮ ಮರ್ತೋಗ್ಬಿಡ್ತೀನಿ. ಮತ್ತೆ ನೀನು ನಮ್ಮ ಕಣ್ಣಿಗೆ ಕಾಣಿಸ್ಕೋಬೇಡ, ಮತ್ತೆ ನೀವು ನಮಗೆಲ್ಲ ಕಾಲ್ ಮಾಡಬೇಡ ಅಂತಬಿಟ್ಟು ಅಲ್ಲಿಂದ ಕಾಲ್ ಕಟ್ ಮಾಡಿದ್ರು. ಮತ್ತೆ ಅವ್ರು ಯಾವತ್ತೂ ಕಾಲ್ ಮಾಡಿಲ್ಲ ನನಗೆ. ಅಪ್ಪ ಕಾಲ್ ಮಾಡ್ತಾರೆ. ಲೈಕ್ ವರ್ಷಕ್ಕೆ ಒಂದೇ ಒಂದು ಟೈಮ್ ಕಾಲ್ ಮಾಡ್ತಾರೆ ಹಬ್ಬದ ದಿನ. ಲೈಕ್ ಹೇಗಿದೆಯಾ 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 ಅಂತಬಿಟ್ಟು ಜಸ್ಟ್ ಅಪ್ಪ ಅಳಕ್ಕೇನಾದರೂ ಸ್ಟಾರ್ಟ್ ಮಾಡ್ದ ಅಂತೆಲ್ಲ ಅಂದರೆ ನಿಲ್ಲಿಸಲ್ಲ. ಜಸ್ಟ್ ನೀನು ಹೇಗಿದೆಯಾ ಹೇಗಿದೆಯಾ ಹೇಗಿದೆಯಾ, ಅದೂ ಬೇರೆ ಯಾವುದೂ ಮಾತಾಡಲ್ಲ. ನನ್ನ ಸಾಯಕ್ಕಿಂತ ಮುಂಚೆ ಒಂದೇ ಒಂದು ಸಲ ನೀನು ನೋಡಬೇಕು, ಯಾವಾಗ ಬರ್ತೀಯಾ. ಬಟ್ ಅಪ್ಪಗೆ ಹಾರ್ಟ್ ಪ್ರಾಬ್ಲಮ್ಮು. ಯಾವತ್ತೂ ನನಗೆ ಈ ಥರ ನೋಡಿಲ್ಲ ನಮ್ಮಪ್ಪ. ಅವ್ರಿಗೇನಾದರೂ ಆಗ್ಬಿಟ್ಟುತ್ತೆ, ನಾನೇನಾದರೂ ಈ ಥರ ಹೋದ ಅಂತೆಲ್ಲ ಅಂದರೆ ಲೈಕ್ ನಾನು ಮುಖವಾಡ ಹಾಕ್ಕೊಂಡು ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಮತ್ತು ನಾನೆಲ್ಲನೂ ಚೇಂಜ್ ಮಾಡ್ಕೊಂಡು ಎಲ್ಲನೂ ಇದು ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ನನಗಿಷ್ಟ ಇಲ್ಲ. ನಾನು ಹೆಂಗಿದ್ದೀನಿ ತಾನೇ ಅವ್ರು ಹಂಗೆ ಎಕ್ಸೆಪ್ಟ್ ಮಾಡ್ಬೇಕು ನನ್ನನ್ನು. ಮತ್ತು ನಾನು ಹುಡುಗ ಆಗ್ಬಿಟ್ಟು ಹೋಗ್ತಾ ಅಂತೆಲ್ಲ ಅಂದರೆ ಲೈಕ್ ಇವಾಗಲೂ ಅವ್ರು ಹೇಳ್ತಾರೆ, ನೀನು ಹುಡುಗ ಆಗ್ಬಿಟ್ಟು ಬಾ, ನಾವು ಮತ್ತೆ ನಾನು ನಿಮ್ಮನ್ನು ಎಕ್ಸೆಪ್ಟ್ ಮಾಡ್ತೀನಿ, ನೀನು ಹೆಂಗಿದ್ರೂ ಪರವಾಗಿಲ್ಲ. ಜನನ ಅದೇನೋ ಮೂವಿ ಅಂತೆ ಶೂಟಿಂಗ್ ಅಂತೆ ಬಟ್ ನಾವು ಹೇಳ್ಕೊತೀವಿ ಅಂತ ಬಿಟ್ಟು ಹೇಳ್ತಾರೆ. ಬಟ್ ಅದು ನನ್ನ ಕೈಲಿಂದ ಆಗಲ್ಲ. ನಾನು ಮುಖವಾಡ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಜಾನು ಅಂತ ಒಂದು ಹುಡುಗಿ ಚಿಲಿ ಅಂತ. ಅವರಿಗೆ ಅಷ್ಟೊಂದು ನಾಲೆಜ್ ಇಲ್ಲ ಮನೇಲಿ, ಗೊತ್ತಾಗಲ್ಲ ಅಷ್ಟೊಂದೆಲ್ಲ. ಅಮ್ಮಂಗೆ ಅಷ್ಟೊಂದೆಲ್ಲ ಗೊತ್ತಾಗಲ್ಲ. ನಿಮ್ಮೂರಿನವ್ರಿಗೆ? ಊರಿನವ್ರಿಗೆಲ್ಲ ಗೊತ್ತಾಗುತ್ತೆ. ಅದು ಏನಂತಿಲ್ದ ಅಂದರೆ ಬೆಕ್ಕು ಕಣ್ಣು ಮುಚ್ಕೊಂಡ್ಬಿಟ್ಟು ಹಾಲು ಕುಡ್ತಾ ಅಂದರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂತಬಿಟ್ಟು ತಿಳ್ಕೊಂಡಿರುತ್ತೆ ಅದು, ಹೌದಲ್ಲ? ನಮ್ಮಮ್ಮ ಅದೇ ಭ್ರಮೆಯಲ್ಲಿದ್ದೇವೆ. ನಾವೆಲ್ಲ ಹೇಳ್ಕೊತೀವಂತೆ, ಅದೇನೂ ಇಲ್ಲ, ಏನೋ ಒಂದು ಮಾಡ್ತಾ ಇದ್ದ ಅದಕ್ಕೋಸ್ಕರ ನಿಂಗಾಗಿತ್ತು, ಏನೋ ಒಂದು ಹೇಳ್ಕೊತೀವಂತೆ ನಿನ್ಬಾ ಅಂತ. ಇಡೀ ಪ್ರಪಂಚಕ್ಕೆ ಗೊತ್ತು, ಆದರೆ ಜಾನು ಅಂದರೆ ಟ್ರಾನ್ಸ್ಜೆಂಡರ್. ನಮ್ಮ ಅಮ್ಮಂಗೆ ಗೊತ್ತಿಲ್ಲ. ನಮ್ಮಮ್ಮ ಒಂಥರ ಲೈಕ್ ಏನು ಅಂತಿಲ್ಲ ಅಂದರೆ ಮಾನ ಮರ್ಯಾದೆಗೆ ಅದೆಲ್ಲ ಜೀವ ಕೊಡೋಕ್ಕೂ ರೆಡಿ, ಆ ಥರ ನಮ್ಮಮ್ಮ. ವಿಶ್ವದ ಪ್ರಥಮ ಮಂಗಳಮುಖಿ ಮಾತಾಡುವ ಗೊಂಬೆ, ಹೆಂಗೆ ಈ ಕಲೆಯನ್ನು ನೀವು ಕಲ್ತಿದ್ದು, ಯಾಕೆ ನೀವು ಚೂಸ್ ಮಾಡಿದ್ರಿ? ಅಂದರೆ ಅನಿವಾರ್ಯನ ಅವಶ್ಯಕತೆನ ನಿಮ್ಮ ಬದುಕಿಗೆ? ಎರಡೂ. ಲೈಕ್ ನಾನು ಫಸ್ಟು ಏನು ಅಂತಿಲ್ದ ಅಂದರೆ ಲೈಕ್ ನಂದು ತುಂಬ ಚಂಚಲ ಮನಸ್ಸು. ಯಾಕಂತಿಲ್ದ ಅಂದರೆ ಲೈಕ್ ಆಲ್ಮೋಸ್ಟ್ ಎಲ್ಲ ಟ್ರಾನ್ಸ್ಗಳದ್ದು ಇದೇ ಥರ ಮನಸ್ಸಿರುತ್ತೆ. ನಾನು ಎಲ್ಲ ಕಲೆನ ಕಲಿತೆ, ಓಕೆನಾ? ಲೈಕ್ ಅದಾದಮೇಲೆ ತುಂಬ ಚೆನ್ನಾಗೇ ಇದ್ದೆ, ಅದು ಇದು ಕೆಲಸ ಮಾಡ್ಕೊಂಡು 1 ವರ್ಷ ಇದ್ದೆ. ಆಮೇಲೆ ಮನೆ ನೆನಪಾಯಿತು. ಆಗುತ್ತೆ ಅಲ್ವಾ? ಎಷ್ಟು ಎಂಜಾಯ್ಮೆಂಟ್ ಆದ್ರೂ ಲೈಕ್ ಹಕ್ಕಿ ಎಷ್ಟೇ ದೂರ ಹಾರೋದ್ರೂ ಆಮೇಲೆ ಲಾಸ್ಟಿಗೆ ಗೂಡಿಗೆ ಬರಲೇಬೇಕು, ಹೌದಲ್ವಾ? ಲೈಕ್ ತುಂಬ ಹಾರಾಡ್ಕೊಂಬಿಟ್ಟು ಹೋಗ್ಬಿಟ್ಟಿದೆ. ನಾನು ಆಪರೇಷನ್ ಆದಮೇಲೆ ನನಗಿಂತ ಸುಂದರವಾಗಿದ್ದ ಹೆಣ್ಣು ಇಡೀ ಭೂಮಿ ಮೇಲೆ ಇಲ್ಲ.
ಇವಾಗ ನನಗೆಲ್ಲ ಸಿಗ್ಬಿಡ್ತು, ಇವಾಗ ನನಗೆ ಯಾರ್ದು ಅವಶ್ಯಕತೆನೇ ಇಲ್ಲ ಅನ್ನೋಷ್ಟು ಅಹಂಕಾರನೋ ಅಹಮೋ ಗೊತ್ತಿಲ್ಲ, ಅಷ್ಟು ಎತ್ತರಕ್ಕೆ ಹಾರಿಬಿಟ್ಟಿದೆ, ತುಂಬ ಎತ್ತರಕ್ಕೆ ಹಾರಿದೆ. ಅದಾದಮೇಲೆ ಒಂದು ಸ್ವಲ್ಪ ದಿನ ಚೆನ್ನಾಗೇ ಇತ್ತು, ಫ್ರೆಂಡ್ಸು, ಕ್ಲಬ್ಬು, ಪಾರ್ಟಿ, ಅದು ಇದು ತುಂಬ ಚೆನ್ನಾಗೆ. ಲೈಕ್ ಜಾಸ್ತಿ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ ಕೆಲವೊಂದು ನಿಜಾಂಶ ಹತ್ರ, ಯಾಕೋ ಇವತ್ತು ಇಲ್ಲಿ ಹೇಳಬೇಕು ಅನಿಸ್ತಾ ಇತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ತುಂಬ ಹಾರಾಡ್ಬಿಟ್ಟಿದೆ, ಎಷ್ಟು ನನ್ನ ಹತ್ರ ಅಹಂ ಅನ್ನೋದು ಬಂದ್ಬಿಡ್ತು ಅಂತೆಲ್ಲ ಅಂದರೆ ಅಷ್ಟು ಹಾರಾಡ್ತಾ ಇದೆ. ಫ್ರೆಂಡ್ಸ್ ಎಲ್ಲನೂ ಲೈಕ್ ನಾನು ಪ್ರೊಫೆಷ್ನಲ್ ಮೆಹಂದಿ ಆರ್ಟಿಸ್ಟು, ದುಡ್ಡೆಲ್ಲ ತುಂಬ ಸಂಪಾದನೆ ಮಾಡಿದ್ದೆ. ಲೈಕ್ ತುಂಬ ಜನ ಇದ್ದರು ಅವಾಗೆಲ್ಲ, ದುಡ್ಡಿದ್ದಾಗೆಲ್ಲ ತುಂಬ ಹಾರಾಡ್ಬಿಟ್ಟೆ. ಹೆಂಗೆ ಅಂತೇಳ್ದ ಅಂದರೆ ಇದೆ ಅಲ್ವಾ ಅನ್ನೋದು. ಸ್ವಲ್ಪ ದಿನ ಆಯಿತು, ಲೈಕ್ ಜ್ವರ ಬಂತು, ಫೀವರ್ ಬಂತು, ಲೈಕ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದೆ, ಒಬ್ಬಳೇ ಆಗಿಬಿಟ್ಟೆ. ಯಾರೂ ಬರಲಿಲ್ಲ. ಅದಾದಮೇಲೆ ಮತ್ತೆ ಮನೆಗೆ ಬಂದೆ. ಲೈಕ್ ಆ ಮೂಮೆಂಟಲ್ಲೆಲ್ಲ ನಾನು ಆಪ್ರೇಷನ್ ಮಾಡ್ಕೊಳ್ಳೋ ಟೈಮಲ್ಲೆಲ್ಲ ಕೋವಿಡ್ ಬಂದುಬಿಡ್ತು. ಅದು ಕೋವಿಡ್ದು ನಾನು ಹೇಳ್ತಲ್ಲ, ಅದಕ್ಕಿಂತ ಮುಂಚೆ ಮೇನ್ ಯಾವುದಿದೆ ತಾನೆ ಅದು ಮಾತ್ರ ಹೇಳ್ತೀನಿ. ಯಾಕಂತಿಲ್ಲ ಅಂದರೆ ತುಂಬ ಜನ ತುಂಬ ನನ್ನ ಲೈಫ್ ಹಿಸ್ಟ್ರಿ ಎಲ್ಲ ಕೇಳಿದ್ದಾರೆ, ಓಕೆನಾ. ಕೆಲವೊಂದು ಸತ್ಯ ಘಟನೆಗಳಿದೆ, ನಾನು ಯಾರ ಹತ್ರನೂ ಹೇಳಿಲ್ಲ. ತುಂಬ ಅಂದರೆ ನನಗೆ ನನ್ನ ದುರಹಂಕಾರ ಅಂತಿರೋ ಅಹಂಕಾರ ಅಂತಿರೋ ಗೊತ್ತಿಲ್ಲ, ಅದು ಆ ಥರ ಆಗ್ಬಿಡ್ತಿತ್ತು. ದುಡ್ಡಿದೆ ಅನ್ನೋದ್ರಿಂದ ತುಂಬ ಎಂಜಾಯ್ಮೆಂಟ್ ಮಾಡಿದೆ. ಲೈಕ್ ನನ್ನ ಹತ್ರ ಸ್ವಲ್ಪ ದುಡ್ಡು ಖಾಲಿ ಆದಾಗ, ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ, ಲೈಕ್ ಯಾರೂ ಒಬ್ಬರೂ ನಾನು ಹೆಲ್ಪ್ ಮಾಡಿಲ್ಲ, ಯಾರೂ ಬಂದಿಲ್ಲ. ಆವಾಗ ಬಿದ್ದರೆ ಜಾನು ಎದ್ರೆ ಜಾನು, ನೀನಿಲ್ಲ ಅಂದರೆ ನಾನು ಬದುಕೋದೇ ಇಲ್ಲ, ನೀನು ನನ್ನ ಪ್ರಪಂಚ ಥರ ಇರ್ತಾಯಿದ್ರು. ಲೈಕ್ ಹಾಸ್ಪಿಟ್ಲಿಂದ ಮನೆಗೆ ಬಂದೆ, ನನಗೂ ಒಂದು ಟೈಮ್ ಬಂದೇ ಬರುತ್ತೆ ಅನ್ನೋದು ಒಂದಿತ್ತು, ಪಕ್ಕ ಬಂದೇ ಬರುತ್ತೆ, ಇವತ್ತಿಲ್ಲ ಅಂದರೆ ನಾಳೆ ಬಂದೇ ಬರುತ್ತೆ ಅಂತ. ಕೆಲಸ ಮಾಡಲೇಬೇಕಲ್ವಾ. ನನ್ನ ಕೊಲೀಗ್ಸ್ ಎಲ್ಲ ಲೈಕ್ ನೀನು ಈ ಥರ ಆಗಿದ್ದೀಯಾ, ನಾನು ಕೆಲಸ ಕೊಡೋಕ್ಕಾಗಲ್ಲ ಅಂತ. ಏನು ಮಾಡಬೇಕು, ಕೆಲಸ ಜೀವನ ಮಾಡಲೇಬೇಕು. ಮನೇಲಿ ಲೈಕ್ ಮಾತಾಡ್ಬಿಟ್ಟಿದೆ, ಓಕೆ ನೀವು ಮಾತಾಡ್ಸಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಬರೋದೇ ಇಲ್ಲ ಅಂತಬಿಟ್ಟು ಹೇಳ್ಬಿಟ್ಟಿದ್ದೆ ನಾನು. ಆಯಿತು, ನಿಮಗೆ ಲೈಕ್ ಇದಿಲ್ಲ ಅಂತೇಳಿದ್ಮೇಲೆ ನಾನೇನಿಗೆ ಬರಲಿ ಅಂತ ಅಣ್ಣಗೆ ಕಾಲ್ ಮಾಡಿದೆ. ಅಣ್ಣ ಈ ಥರ ಇದೆ, ತುಂಬ ಪ್ರಾಬ್ಲಮ್ಸ್ ಇದೆ, ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ, ಮನೆ ಬಾಡಿಗೆಗೂ ಕಷ್ಟ ಆಗ್ಬಿಟ್ಟಿದೆ, ಒಬ್ರಿಗೆ ನಾನು ದುಡ್ಡು ಕೊಟ್ಟಿದ್ದೆ ತಾನೇ, ಅವ್ರ ಹತ್ರ ಇಸ್ಕೊಂಡ್ಬಿಟ್ಟು ಕೊಡು. ಅಣ್ಣ ಫೋನ್ ರೆಸ್ಪಾನ್ಸ್ ಮಾಡಿಲ್ಲ ಕರೆಕ್ಟಾಗಿ. ನಮ್ಮಮ್ಮ ನೀನು ಮಾಡ್ಕೊಂಡಿದ್ದೀಯಾ, ನಾವೇನು ಆಗು ಅಂತ ಬಿಟ್ಟು ಹೇಳಿದ್ವಾ, ನಿನ್ನ ಬೇಕು ಅಂತ ಬಿಟ್ಟು ನೀನು ಮಾಡ್ಕೊಂಡಿದ್ದೀಯಾ, ಹೋಗಿ ಸಾಯಿ, ಆಗ್ತಾಯಿಲ್ವಾ ಅಲ್ಲ ಬದುಕೋಕ್ಕೆ, ಸತ್ತೋಗು. ಲೈಕ್ ನನಗೆ ಒಂದೇ ಒಂದು ಟೈಮಲ್ಲಿ ನಾನು ಹೆಂಗೆ ಅನಿಸ್ಬಿಟ್ಟಿದೆ ಅಂತೆಲ್ಲ ಅಂದರೆ, ಹೆಂಗೆ ಅವ್ರ ಮಕ್ಕಳನ್ನ ಅವ್ರು ಬಿಟ್ಬಿಟ್ಟು ಕೊಟ್ಬಿಡ್ತಾರೆ, ಹೌ ಇಸ್ ಪಾಸಿಬಲ್. ನೀನೇ ತಾನೇ ನನಗೆ 9 ತಿಂಗಳಲ್ಲಿ ನೀನು ಹೊಟ್ಟೆಲಿ ಇಟ್ಕೊಂಡ್ಬಿಟ್ಟು 14-15 ವರ್ಷ ತನಕ ಸಾಕ್ತೋಳು. ಎಲ್ಲರೂ ತಪ್ಪು ಮಾಡ್ತಾರೆ, ಎಲ್ಲರೂ, ನೀವು ತಪ್ಪು ಮಾಡ್ತೀರಾ, ನಾನು ತಪ್ಪು ಮಾಡ್ತೀನಿ. ಕೆಲವೊಬ್ಬರು ತಪ್ಪು ತುಂಬ ದೊಡ್ಡದಾಗಿರುತ್ತೆ, ಕೆಲವೊಬ್ಬರು ತಪ್ಪು ತುಂಬ ಚಿಕ್ಕದಾಗಿರುತ್ತೆ. ನಾನು ಒಪ್ಕೊತೀನಿ ನಾನು ತಪ್ಪು ಮಾಡಿದ್ದೀನಿ ಅಂತ. ಓಕೆ, ನಿನ್ನ ಪ್ರಕಾರ ನಾನು ಹೆಣ್ಣಾಗಿರೋದು ತಪ್ಪು ಅಂತ ಬಿಟ್ಟು ಹೇಳ್ದೆ ಅಂದರೆ ಓಕೆ, ನಾನು ಒಪ್ಕೊತೀನಿ, ಐ ಅಗ್ರಿ. ಅದಕ್ಕೆ ಆಗಿರೋಕ್ಕಂಥದ್ದು ಕೆಲವೊಂದು ಶಿಕ್ಷೆ ಅಂತ ಬಿಟ್ಟಿರುತ್ತೆ ತಾನೆ. ಇವಾಗ ನಾನು 8-9 ವರ್ಷ ಆಯಿತು, ಇನ್ನೂ ಎಷ್ಟು ದಿನ ಅನುಭವಿಸ್ಬಿಟ್ಟಿದ್ದೀನಿ, ತುಂಬ ಅಂದರೆ ತುಂಬ ಅನುಭವಿಸ್ಬಿಟ್ಟಿದ್ದೀನಿ. ಇನ್ನೂ ಎಷ್ಟು ದಿನ ನಾನು ಅನುಭವಿಸ್ಲಿ, ಆಗ್ತಾಯಿಲ್ಲ ನನ್ನ ಕೈಲಿಂದ. ನಾನು ತುಂಬ ಅಂದರೆ ತುಂಬ ಒಂಟಿ ಆಗ್ಬಿಟ್ಟಿದ್ದೀನಿ. ನೀನು ನನಗೆ ₹1 ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಇವತ್ತು ಹೆಂಗಿದೆಯಾ ನೀನು, ಏನು ಮಾತಾಡ್ತಾ ಇದೆಯಾ, ಏನಿಲ್ಲ, ಒಂಚೂರಾದರೂ ಮಾತಾಡ್ಬೇಕು ತಾನೆ, ಏನು ಮಾಡ್ತಾ ಇದೆಯಾ ನೀನು, ನಿನ್ನ ಜೀವನಕ್ಕೆ ನೀನು ಏನು ಮಾಡ್ಕೊಂಬಿಟ್ಟು ಬದುಕ್ತಾ ಇದೀಯಾ. ನಮ್ಮಮ್ಮ ಕಾಲ್ ಮಾಡ್ದ ಅಂದರೆ ನಮ್ಮ ಸ್ಲ್ಯಾಂಗ್ ಗೊತ್ತು ತಾನೆ, ಅಂಥ ಸೂಳೆ ಮಗನೇ, ಇಂಥ ಸೂಳೆ ಮಗನೇ, ಚಪ್ಪರ್ ನನ್ನ ಮಗನೇ, ಅವೇ ನಮ್ಮ ಲ್ಯಾಂಗ್ವೇಜ್, ಅದು ಉತ್ತರ ಕರ್ನಾಟಕದ್ದು ಬಂದ್ಬಿಡುತ್ತೆ, ಓಕೆನಾ. ಆದ್ರೂ ಹುಟ್ಟಿದವನೇ ಮಿಂಡ್ರಿನ ಮಗನೇ, ಕಾಲ್ ಮಾಡ್ತೀಯ, ಇನ್ನೊಂದು ಬಂದ್ಬಿಟ್ಟು ಯಾರ ಜೀವನ ಎಲ್ಲ ಹಾಳು ಮಾಡಬೇಕು ಅಂತ ಬಿಟ್ಟಿದ್ದೀಯಾ, ಹೇಳಿದ್ದೀವಿ ತಾನೇ, ಆಯಿತು ಅಂತ ಬಿಟ್ಟು ಓಕೆ, ಸ್ವಲ್ಪ ದಿನ ಅದು ಇದು ಎಕ್ಸೆಟ್ರಾ ಕೆಲಸ ಮಾಡ್ಕೊಂಬಿಟ್ಟು ಬಂದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ, ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ
so that every episode is gonna be notified. Keep watching. Spread smile forever.